ಡೆಮೋಕ್ರಟೈಸೇಷನ್ ಆಫ್ ಆರ್ಟ್ ಅಂತ ಏನು ಹೇಳ್ತಿದೀವಿ ಅಂದ್ರೆ ಒಂದು ಕಲೆಯ ಪ್ರಜಾಪ್ರಭುತ್ವೀಕರಣ ಏನಾಗಿದೆ. ಇದು ಬೆಂಗಳೂರಲ್ಲಿ ಕೂತು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರುವಂತವರು ಮಾಡಿರೋ ಸಿನಿಮಾದಕ್ಕಿಂತ ಒಂದು ಹಳ್ಳಿ, ಅದರಲ್ಲಿರುವ ಗ್ರಾಮ ಪ್ರತಿಭೆಗಳು ಮತ್ತು ಸಂಪೂರ್ಣವಾಗಿ ರಂಗಭೂಮಿಯ ಕಲಾವಿದರನ್ನೆಲ್ಲ ಹಿಡ್ಕೊಂಡು ಅಲ್ಲಿಯ ಅಂತಸತ್ವನ್ನೇ ಬಳಸ್ಕೊಂಡು ಮಾಡಿರುವಂತಹ ಒಂದು ಕಥೆ ಆಗಿರೋದ್ರಿಂದ ಇದು ಸಿನಿಮಾದ ಜಾಗತೀಕರಣದ ಜೊತೆಗೆ ಸಿನಿಮಾದ ಸ್ಥಳೀಕರಣ, ಲೋಕಲೈಸೇಷನ್ ಒಂದು ಸಿನಿಮಾ ಏನಿದೆ ಅದನ್ನು ನಾವು ಇಲ್ಲಿ ಇಷ್ಟಪಡ್ತೀವಿ. ಇರಾನಿಯನ್ ಸಿನಿಮಾ ಅಥವಾ ರಷ್ಯನ್ ಸಿನಿಮಾಗಳನ್ನು ನೋಡ್ತಾ ಇರ್ಬೇಕಾದ್ರೆ ನೋಡ್ರಿ ಅವ್ರಂಗೆ ಸ್ಥಳೀಯ ಕಥೆಗಳನ್ನು ನೋಡ್ಕೊಂಡು ಮಾಡ್ತಾರೆ ಅಂತ ಹೇಳ್ತೀವಿ. ಭಾರತಕ್ಕೆ ಬಂದಾಗ ಮಲಯಾಳಂ ಮತ್ತು ತಮಿಳು ಸಿನಿಮಾಗಳನ್ನು ನೋಡಿಕೊಂಡು ಅವ್ರಂಗೆ ಸ್ಥಳೀಯ ಕಥೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರು. ಅವರೆಲ್ಲರ ಮಟ್ಟಕ್ಕೂ ತಮ್ಮನ್ನ ಅದೇ ಬಜೆಟ್ಟಿನ ರೆಸ್ಟ್ರೆಂಟ್ಸು, ರಿಸೋರ್ಸಿನ ರೆಸ್ಟ್ರೆಂಟ್ಸ್, ಎಲ್ಲ ರೀತಿಯಿಂದ ಸಂಪನ್ಮೂಲಗಳು ಇಲ್ಲದೆ ಕೂಡ ಮನಸ್ಸು ಮತ್ತು ಕತೆ ಹೇಳಬೇಕು ಅನ್ನೋ ತವಕದಿಂದ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಬಹುದು ಅನ್ನೋದನ್ನು ತುಂಬ ಅದ್ಭುತವಾಗಿ ಭೀಮರಾವ್ ಪೈದೊಡ್ಡಿ ಅವರು ತೋರಿಸ್ಕೊಟ್ಟಿದ್ದಾರೆ.